ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯುವಕನ ಮೇಲೆ ಗುಂಪೊಂದು ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ಸಂಕೇಶ್ವರದಲ್ಲಿ ಜರುಗಿದೆ. ಸೋಮವಾರ ತಡರಾತ್ರಿ ದತ್ತಾತ್ರೇಯ ತೋರವತ್ ಎಂಬ ಯುವಕನ ಮೇಲೆ ಗುಂಪೊಂದು ತಲ್ವಾರ್ನಿಂದ ಹಲ್ಲೆ ಮಾಡಿದೆ. ಸಾಯಮಂಗಲ ಕಾರ್ಯಾಲಯದಿಂದ ದತ್ತಾತ್ರೇಯ ಹಾಗೂ ಶ್ರೀಕಾಂತ್ ಪರೇಟ್ ಇಬ್ಬರು ಕೂಡ ತಮ್ಮ ದ್ವಿಚಕ್ರ ವಾಹನದ ಮೇಲಿಂದ ಬರ್ತಾ ಇದ್ದ ವೇಳೆ ನಿಡಸೋಸಿ ಕಡೆಯಿಂದ ಕಾರಲ್ಲಿ ಬಂದು ಆರೋಪಿಗಳು ದತ್ತಾತ್ರೇಯ ಎಂಬುವನ ದ್ವಿಚಕ್ರ ವಾಹನಕ್ಕೆ ಕಾರಿನಿಂದ ಹಿಂಬದಿಯಿಂದ ಡಿಕ್ಕಿ ಹೊಡೆದು 4 ಜನರ ಗುಂಪು ತಲ್ವಾರ್ನಿಂದ ಕುತ್ತಿಗೆಗೆ ಹಾಗೂ ಬಲಗೈಗೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಗಡಹಿಂಗ್ಲಜ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸುದ್ದಿ ತಿಳಿತಾ ಇದ್ದಂತೆ ರಾತ್ರಿ ಹೊತ್ತು ಘಟನಾ ಸ್ಥಳಕ್ಕೆ ಎಸ್ಪಿ ಕೆ ರಾಮರಾಜನ್ ಸೇರಿ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಈ ಸಂಬಂಧ ಸಂಕೇಶ್ವರ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕೈಗೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ವಿನಾಯಕ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವಿನಾಯಕ, ಈ ಪ್ರಕರಣದ ಕುರಿತು ಏನೆಲ್ಲ ಮಾಹಿತಿ ಸಿಕ್ಕಿದೆ? ಖಂಡಿತವಾಗಿ ಸಹನಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳಬೇಕಾದರೆ ನಿನ್ನೆ ತಡರಾತ್ರಿ ಸೋಮವಾರ 9 ಗಂಟೆಯ ಸುಮಾರಕ್ಕೆ ಪಿಂಟು ಪರೀಟ್ ಮತ್ತು ದತ್ತಾತ್ರೇಯ ಥೋರ್ವತ್ ಏನಿದ್ದಾರೆ, ಇವರು ಸಂಕೇಶ್ವರ ನಗರದ ಮೂಲತಃ ನಿವಾಸಿ ಅಂತ ಹೇಳ್ಬೋದು. ನಿನ್ನೆ ರಾತ್ರಿ 9 ಗಂಟೆಯ ಸುಮಾರಕ್ಕೆ ದತ್ತಾ ಥೋರ್ವತ್ ಮತ್ತು ಪಿಂಟು ಪರೀಟ್ ಅವರು ತನ್ನದೇ ಆದಂತಹ ದ್ವಿಚಕ್ರ ವಾಹನದ ಮೇಲೆ ತನ್ನ ಮನೆಗೆ ಹೊರಡುವಾಗ ಯುವಕರ ಗುಂಪೊಂದು 4 ಜನ ಬಂದು ಕಾರ್ದಿಂದ ಇವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು 4 ಯುವಕರ ಗುಂಪನ್ನು ತಲವಾರ್ನಿಂದ ಹಲ್ಲೆ ಮಾಡಿರುವಂತಹ ಘಟನೆ ನಿನ್ನೆ ಬೆಳಕಿಗೆ ಬಂದಿರುವಂಥದ್ದು. ಮಾಹಿತಿ ಸಿಕ್ಕ ತಕ್ಷಣವೇ ಬೆಳಗಾವಿಯ SP ರಾಮರಾಜನ್ ಅವರು ಸ್ಥಳಕ್ಕೆ ತನ್ನ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಆ ಒಂದು ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತಾರೆ. ಇನ್ನು ಹಲ್ಲೆಗೆ ಒಳಗಾಗಿರುವಂತಹ ದತ್ತಾ ಥೋರ್ವತ್ ಏನಿದ್ದಾರೆ, ಅವರಿಗೆ ತನ್ನ ತಲೆಯ ಭಾಗಕ್ಕೆ, ಗೋನಿನ ಭಾಗಕ್ಕೆ, ಜೊತೆಗೆ ಕೈ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಸಂಕೇಶ್ವರ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಹಾರಾಷ್ಟ್ರ ಮೂಲದ ಗಡಿಂಗ್ಲಜ್ ನಗರದ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಸಿಕ್ಕಿರುವಂಥದ್ದು. ಇನ್ನು ಸ್ಥಳಕ್ಕೆ ದೌಡಾಯಿಸಿದ ಬೆಳಗಾವಿ SP ರಾಮರಾಜ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ನಿನ್ನೆ ಅಹೋರಾತ್ರಿ ಒಂದು 2 ಗಂಟೆಗಳ ಕಾಲ ಸ್ಥಳವನ್ನು ಪರಿಶೀಲನೆ ಮಾಡಿ ಈಗಾಗಲೇ CCTV ಫುಟೇಜ್ಗಳನ್ನು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂಥದ್ದು. ಇನ್ನು ಈ ಪ್ರಕರಣ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಆರೋಪಿಗಳ ಹುಡುಕಾಟಕ್ಕೆ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದೆ ಅನ್ನುವಂತಹ ಮಾತನ್ನು ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಸಂಕೇಶ್ವರ ನಗರದ ಸಾಯಿ ಭವನ್ ಮುಂದೆ ಇರತಕ್ಕಂತಹ ರಸ್ತೆ ಮೇಲೆ ಏನು ಈ ಅಪಘಾತ ಆಗಿದೆ ಅಥವಾ ಇನ್ಸಿಡೆಂಟ್ ಆಗಿದೆ, ಈ ಒಂದು ಭಾಗಕ್ಕೆ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಸಂಕೇಶ್ವರ ಪೊಲೀಸ್ ಠಾಣೆಯ CPI ಆಗಿರತಕ್ಕಂಥ ಶಿವಶರಣ್ ಔಜೆ ಅವರು ಇರ್ಬೋದು ಅಥವಾ ಬೆಳಗಾವಿ SP ರಾಮರಾಜನ್ ಇರ್ಬೋದು, ಇವರ ನೇತೃತ್ವದಲ್ಲಿ ವಿಶೇಷ ಒಂದು ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಹೇಳ್ಬೋದು. ಸಹನಾ, ಧನ್ಯವಾದ ವಿನಾಯಕ, ನಿಮ್ಮೆಲ್ಲ ಮಾಹಿತಿಗಾಗಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.